ರಾಷ್ಟ್ರೀಯ ರಸ್ತೆ ಸಾರಿಗೆ ಸುರಕ್ಷೆ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಸವತ್ತಿ ಕೂರಿಗೆ ಸಿದ್ದರಾಮ್ ಸರ್ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಶಾಲಾ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಮಲ್ಲಿಕಾರ್ಜುನ ಮಲ್ಕಾಜಿ ತೋರಂಗಟ್ಟಿ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮ KI ಕಲಾಲ್ ಅವರೇ ಹಾಗೂ ಮತ್ತು ನಮ್ಮ ವಕೀಲರ ಸಂಘದ ಎಲ್ಲ ವಕೀಲರ ಮಿತ್ರರೇ ಹಾಗೂ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರೇ ಹಾಗೂ ಗುರುವೃಂದವೇ ಹಾಗೂ ಕಂಬಾರ್ ಗುರುಗಳವರೇ ಹಾಗೂ ಯಾವತ್ತೂ ಊರಿನ ಗೌರವಾನ್ವಿತ ಹಿರಿಯರೇ ಹಾಗೂ ಈ ಒಂದು ಭವ್ಯ ಭಾರತದ ಪ್ರಜೆಗಳಾಗಿ ನಾವು ಆಶಾಕಿರಣವಾಗಿರುವಂಥ ಎಲ್ಲ ಶಾಲೆಯ ವಿದ್ಯಾರ್ಥಿನಿಯರೇ, ನನಗೆ ಇವತ್ತು ಕೊಟ್ಟಂಥ ವಿಷಯ ಇದು ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಬಗ್ಗೆ ಉಪನ್ಯಾಸ ನೀಡಬೇಕಂತ ಸರ್ ಗೌರವಾನ್ವಿತ ನಮ್ಮ ಜಸ್ ಸಾಹೇಬ್ರು ಎಲ್ಲ ವಿಷಯಗಳನ್ನು ತಮಗೆಲ್ಲ ಮನಮುಟ್ಕೊಂಡು ಹೇಳಿದ್ರೆ ಇನ್ನು ನಂದು ಏನು ಕೆಲಸ ಇಲ್ಲ. ಆದರೂ ನಾನು ಕೆಲವೊಂದು ವಿಷಯಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಏನಂತಂದ್ರೆ ನಾವು ಇವತ್ತು ಯಾರೇ ಇರಲಿ ಯಾರ ಮನೆಯೊಳಗೆ ಒಂದು ವಾಹನ ತೊಗೊತೇವಂದ್ರೆ, ಇವತ್ತು ಬೈಕ್ ತೊಗೊತೇವೆ, 2 ವೀಲರ್ ತೊಗೊತೇವೆ ಅಂತಂದ್ರೆ ಅದನ್ನು ತೊಗೊಂತೀವಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತವೆ ಎಲ್ಲರೂ. ಅದರ ಓನರ್ಶಿಪ್ ಯಾರಿಗಿರ್ತೈತಿ ಅವನದು ಓನರ್ಶಿಪ್ RC ಕಾರ್ಡ್ ಇರಬೇಕು. ನಂತರ ಆ ಗಾಡಿಗೆ ಇನ್ಶೂರೆನ್ಸ್ ಕಡ್ಡಾಯ ತುಂಬಬೇಕು. ನಂತರ ಅವಾಗ ಯಾರು ಗಾಡಿ ಓಡಿಸ್ತಿರ್ತಾರಲ್ಲ ಅವ್ರಿಗೆ DL ಕಡ್ಡಾಯವಾಗಿ ಬೇಕು. ಮತ್ತು ಅದೇ ರೀತಿಯಾಗಿ ಯಾರು ಗಾಡಿ ಓಡಿಸ್ತಾರಲ್ಲ ಅವರಿಗೆ ಹೆಲ್ಮೆಟ್ ಕಡ್ಡಾಯವಾಗಿರಬೇಕು. ಮತ್ತು ನೀವು 2 ವೀಲರ್ ತೊಗೊಂಡ್ರಿ ಅಂತಂದ್ರೆ ಅದಕ್ಕೆ ಏನೈತಲ್ಲ ವಾಯು ಮಾಲಿನ್ಯದ ಸರ್ಟಿಫಿಕೇಟ್ ತೊಗೋಬೇಕು. ಈಗ ಗಾಡಿ ತೊಗೊಂತೇವಂತಂದ್ರೆ ಇವೆಲ್ಲ ಸರ್ಟಿಫಿಕೇಟ್ ಅಂತ ತಾವು ಇಡಬೇಕು. ಇಡಲಿಲ್ಲ ಅಂತಂದ್ರೆ ಮತ್ತು ಇರಲಿಲ್ಲ ಅಂದರೆ ಅದಕ್ಕೆ ದಂಡಕ್ಕೆ ತಾವು ಗುರಿ ಹಾಕ್ತೀರಿ. ಇವತ್ತು DL ಇಲ್ದ ವಾಹನ ಚಲಾಯಿಸ್ಕೊಂಡು ಹೋದ್ರಿ, ಟ್ರಾಫಿಕ್ ಪೊಲೀಸರಿಂದ ಹಿಡ್ಕೊಂಡ್ರಿ ಅಂತಂದ್ರೆ DL ತೆಗ್ಸಕ್ಕೆ ಸರ್ ಏನಂಗೆ 2,000 ರೂಪಾಯಿ ಖರ್ಚೈತಿ. ಒಬ್ಬ DL ಇರಲಿಲ್ಲ ಅಂತಂದ್ರೆ ಸಾರಿಗೆ ರಸ್ತೆ ಸಾರಿಗೆ ಅವರು ಟ್ರಾಫಿಕ್ ಪೊಲೀಸರು ಹೇಳಿದ್ರು ಅಂತಂದ್ರೆ ಅವಾಗ 2-3 ಸಾವಿರ ರೂಪಾಯಿ ತಾವು ದಂಡ ಕಟ್ಬೇಕೈತಿ. ಮತ್ತು ವೇಳೆಯ ದುರುಪಯೋಗ ಆಕತಿ, ಮತ್ತು ತಮ್ಮ ಕಾರ್ಯಕ್ರಮ ಬಿಡ್ಬೇಕೈತಿ. ನಂತರ ಹೆಲ್ಮೆಟ್ ಹಾಕಲಿಲ್ಲ ಅಂತಂದ್ರು ದಂಡ ಕಟ್ಬೇಕೈತಿ. ಅದು ಒಂದು 1,500 ರೂಪಾಯಿದ ಒಂದು ಹೆಲ್ಮೆಟ್ ಹಾಕೊಂಡ್ರೆ ತಮ್ಮ ಜೀವಕ್ಕೂ ಸುರಕ್ಷತೆ ಇರ್ತೈತಿ. ನಂತರ ಅದತ್ತ ಕಾನೂನಿನಿಂದ ಅವರು ರಿಲ್ಯಾಕ್ಸೇಷನ್ ಪಡ್ಕೊತಾರೆ. ಇಲ್ಲ ಅಂತ DL ಇಲ್ಲ ಅಂದ್ರೆ 1,000-2,000 ರೂಪಾಯಿ ದಂಡ ಕಟ್ಬೇಕೈತಿ. ಅದೇ ರೀತಿಯಾಗಿ ಗಾಡಿಗೆ ಇನ್ಶೂರೆನ್ಸ್ ಕಡ್ಡಾಯ ಮಾಡಬೇಕು. ಇನ್ಶೂರೆನ್ಸ್ ಬಗ್ಗೆ ಸರ್ ಎಲ್ಲ ಮನಮುಟ್ಟುವಂಗೆ ಇವರು ಇನ್ಶೂರೆನ್ಸ್ ಮಾಡದೇ ಇದ್ರೆ ಒಂದು 2 ವೀಲರ್ಗೆ ಒಂದು 1,000-1,200 ರೂಪಾಯಿ ಇನ್ಶೂರೆನ್ಸ್ ಇರ್ತೈತಿ. ಅದು ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಟ್ರಾಫಿಕ್ ಪೊಲೀಸರದು ಯಾರು ಹೇಳಿದ್ರು ಅಂತಂದ್ರೆ ಅವಾಗ 2,000 ರೂಪಾಯಿ ದಂಡ ಕಟ್ಬೇಕಾಗ್ತದೆ. ಅದೇ ರೀತಿಯಾಗಿ ನಂತರ ಕುಡಿದು ವಾಹನವನ್ನು ಯಾರೂ ಚಲಾಯಿಸಬಾರ್ದು ಸರ್ ಹೇಳಿದ್ರು. ಯಾರೋ 2 ವೀಲರ್ ಇರೋದು ಅಂತಂದ್ರೆ 4 ವೀಲರ್ ಇರಲಿ, 2 ವೀಲರ್ ಇರಲಿ, 6 ವೀಲರ್ ಇರಲಿ, ಯಾವುದೇ ವಾಹನ ಚಲಾಯಿಸಬೇಕಂತಂದ್ರೆ ಕುಡಿದಕ್ಕಾರೆ ಯಾರೂ ವಾಹನವನ್ನು ಚಲಾಯಿಸಬಾರ್ದು. ಅವ್ರನ್ನ ಹಿಡಿದ್ರೆ ಅವಾಗ 10,000 ರೂಪಾಯಿ ಅವ್ರಿಗೆ ದಂಡ ಕಟ್ಬೇಕಾಗ್ತದೆ. ಅದೇ ರೀತಿಯಾಗಿ ಈಗ ನಾನು ಒಂದು 2 ವೀಲರ್ ತೊಗೊಂಡಿನಿ ಅಂತಂದ್ರೆ ನಮ್ಗೆ ಇಲ್ಲಿ ಏನೈತ ನಮ್ಮ ಹುಡುಗರಿಗೆ 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಯಾರಿಗೆ ನಾವು ಗಾಡಿ ವಾಹನವನ್ನು ಚಲಾಯಿಸುವಂಗೆ ಅವ್ರಿಗೆ ಗಾಡಿಯಲ್ಲಿ ಕೊಡಕ್ಕೆ ಹೋಗಬಾರ್ದು. ಯಾರ ಈಗ ನೀವು 18 ವರ್ಷಕ್ಕಿಂತ ಕಡಿಮೆ ಇದ್ದವರು ಗಾಡಿ ತೊಗೊಂಡು ಬಂದ್ರಿ ಹೋದಾಗ ನೀವು ಸಿಕ್ಕ್ರಿ ಅಂತಂದ್ರೆ ನೀವು ಪಾಲಕರು ಎಷ್ಟು ಕಟ್ಬೇಕೈತಿ, ಅವನ ಮ್ಯಾಗ ಕೇಸು ಆಕೈತಿ. ನಂತರ 26,000 ರೂಪಾಯಿನ ಕಟ್ಬೇಕು ಒಬ್ರು ನೀವು ತಿಳ್ಕೊಬೇಕು. ಮತ್ತು ಇದ್ರ ಹೊರೆ ಏನಾಗತ್ತಿ ನಿಮ್ಮ ಕುಟುಂಬದ ಮ್ಯಾಗ ಬೀಳ್ತೈತಿ, ನಿಮ್ಮ ತಂದೆ ತಾಯಿ ಮ್ಯಾಗ ಬೀಳ್ತೈತಿ. ಅದನ್ನು ತಾವು ಯಾರು 18 ವರ್ಷಕ್ಕಿಂತ ಯಾರೇನ ಗಾಡಿ ಯಾರು ಹೊಡ್ಯಾಕೆ ಹೋಗಬಾರ್ದು. 18 ವರ್ಷ ಆದ ನಂತರ ತಾವು ಲೈಸೆನ್ಸ್ ತೊಗೊಂಡ್ಕಾರ ಗಾಡಿಯನ್ನು ಹೊಡಿಬೇಕು. ಅದೇ ರೀತಿಯಾಗಿ ಮತ್ತು ಈಗ ನಾವು ಗಾಡಿಯನ್ನು ಹೋಗ್ಬೇಕಾದ್ರೆ ನಾವು ಕೆಲವೊಂದು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸ್ಬೇಕು.